ನಮ್ಮ ರಾಜ್ಯದ ಗೌರವದ ಪ್ರಶ್ನೆ, ಕನ್ನಡಿಗರ ಗೌರವದ ಪ್ರಶ್ನೆ ಬೆಳಗಾವಿಯಲ್ಲಿ ನಡೆದಿರುವ ಘಟನೆ ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸಬೇಕಾಗಿದೆ. ಅದು ಒಂದೇ ಅಲ್ಲ, ಮನುಷ್ಯತ್ವ ಇರುವ ಯಾರೂ ಈ ಕೆಲಸ ಮಾಡೋದಿಲ್ಲ. ಕಂಡಕ್ಟರ್ನ ಬೀದಿಯಲ್ಲಿ ಹೊಡೆಯೋ ಮಟ್ಟಕ್ಕೆ ಬೆಳಗಾವಿಯಲ್ಲಿ ಮರಾಠಿಗರು ಬಂದಿದ್ದಾರೆ ಅಂತ ಹೇಳಿದ್ರೆ, ಬೆಳಗಾವಿ ಕರ್ನಾಟಕದಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ? ಇದು ನಮಗೆ ಚಿಂತನೆ ಮಾಡಬೇಕಾದ ಕಾಲ. ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ಟರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ. ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟರು. ಕಾಂಗ್ರೆಸ್ನವರಿರ್ಬೋದು, BJP ಇರ್ಬೋದು, JDS ಇರ್ಬೋದು, ಎಲ್ಲರೂ ಮರಾಠಿ ಏಜೆಂಟರು. ಅವರಿಗೆ ಮತ ವೋಟ್ ಬೇಕಾಗಿದೆ. ಅದಕ್ಕಾಗಿ ಮರಾಠಿಯವರನ್ನು ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನು ಹಿಡ್ಕೊಂಡು ಕೂತಿದ್ದಾರೆ. ಆದರೆ ಕನ್ನಡ ಪರ ಸಂಘಟನೆಗಳು ಬಹಳ ಭದ್ರವಾಗಿ ಬೆಳಗಾವಿಯಲ್ಲಿ ತಮ್ಮ ಶಕ್ತಿಯನ್ನು ತೋರಿಸ್ತಾ ಬಂದಿದ್ದಾರೆ. ನಾವು ಇವತ್ತು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ. ಸಾಮಾನ್ಯವಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಅಲ್ಲಿ ವರ್ಷಕ್ಕೊಂದು ಸಾರಿ ಅಧಿವೇಶನ ನಡೆಸ್ತಾರೆ ತೋರಿಕೆಗೆ. ಅಲ್ಲೂ ಮಾಡಬಾರ್ದೆಲ್ಲ ಮಾತನಾಡಿ ಕೊನೆಗೊಳಿಸ್ತಾರೆ. ಬೆಳಗಾವಿಯನ್ನು ಕನ್ನಡಿಗರ ಕೈಲಿ ಉಳಿಸ್ತಕ್ಕಂಥ ಯಾವ ಯೋಜನೆಯೂ ಸರ್ಕಾರ ಮಾಡಲಿಲ್ಲ. ಭಾಳ ಅತ್ಯಂತ ಹೀನಾಯವಾಗಿ ಹೋಗಿದೆ. ಬೆಳಗಾವಿ ಇವತ್ತು ನಮ್ಮ ಕೈಲಿಲ್ಲ, ಮರಾಠಿ ಪುಂಡರ ಕೈಲಿದೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ, ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಇಷ್ಟೊತ್ತಿಗಾಗಲೇ ಅವರನ್ನು ಗಡೀಪಾರು ಮಾಡಬೇಕಾಗಿತ್ತು. ಬೇಕಾಗಿಲ್ಲ. ರಾಜ್ಯದ ರಾಜಕಾರಣಿಗಳಿಗೆ MES ಬೇಕು, ಶಿವಸೇನೆಯೂ ಬೇಕು, ಮರಾಠಿಯವರು ಬೇಕು. ಇದು ಪ್ರಶ್ನೆ. ಬಹಳ ಅತ್ಯಂತ ಮೊನ್ನೆ ಸಂಭಾಜಿ ಪಾಟೀಲ್ ಪ್ರತಿಮೆಯನ್ನು ಹಾಕ್ತಾರೆ. ಯಾರು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಗಲಿ, ಕಂದಾಯ ಇಲಾಖೆ ಆಗಲಿ, ಸರ್ಕಾರ ಆಗಲಿ ಯಾವುದೇ ಅನುಮತಿ ಇಲ್ಲದೆ ಸಂಭಾಜಿ ಪಾಟೀಲ್ ಪ್ರತಿಮೆ ಯಾಕೆ ಹಾಕಿದ್ರು? ಕಿತ್ತು ಅದನ್ನು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇಡಬೇಕಾಗಿತ್ತು, ಎಸಿಬೇಕಾಗಿತ್ತು. ಅದನ್ನು ಬಿಟ್ಟು ಪ್ರತಿಮೆಗಳು ಇವತ್ತು ನಿಮಗೆ ಹೇಳೋದಾದರೆ, ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಕನ್ನಡದ ಗಂಡು ಮೆಟ್ಟಿದೆಲ್ಲ ಸೊಲ್ಲಾಪುರ, ಅಕ್ಕಲಕೋಟೆ, ಅಲ್ಲೆಲ್ಲ 100ಕ್ಕೆ 100 ಕನ್ನಡಿಗರು. ಅಲ್ಲೂ ಕನ್ನಡ ನಾಡಿನ ಹಿರಿಮೆಯ ಯಾವ ಮಹಾಮಹಿಮನ ಪ್ರತಿಮೆ ಇಲ್ಲ. ಸಂಗೊಳ್ಳಿ ರಾಯಣ್ಣದಿಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮಂದಿಲ್ಲ, ಬೆಳವಾಡಿ ಮಲ್ಲಮ್ಮಂದಿಲ್ಲ, ಬಸವಣ್ಣವ್ರದಿಲ್ಲ, ಒಂದಿಲ್ಲ. ಇಲ್ಲಿ ಶಿವಾಜಿ ಪ್ರತಿಮೆ, ಜೊತೆಗೆ
ಇತ್ತೀಚೆಗೆ ಒಂದು ಇದು ಶುರುವಾಗಿದೆ, ಶಿವಾಜಿ ಸಿನಿಮಾ. ಶಿವಾಜಿ ಹೆಸರಿನಲ್ಲಿ ಸಿನಿಮಾ. ಅದ್ಯಾರೋ ಒಬ್ಬರು ಕಾಂತಾರ ಚಿತ್ರ ಪಾತ್ರ ಮಾಡಿದಂಥ ವ್ಯಕ್ತಿ ಶಿವಾಜಿ ಪಾತ್ರವನ್ನು ಮಾಡಿ ನಮ್ಮ ಜನಕ್ಕೆ ಕೆಟ್ಟ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಮಹಾರಾಷ್ಟ್ರ ಸರ್ಕಾರಕ್ಕೆ ಬಾಲಾ ಠಾಕ್ರೆ ಮಗನಾಗಲಿ, ಠಾಕ್ರೆ ಚಲಿತ್ ಸಿಂಧಿ ಆಗಲಿ, ನೀವು ನಿಮ್ಮ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಇಬ್ಬರು ಈ ನಾಡಿನ ಮಹಾಮಹಿಮರ ಪ್ರತಿಮೆಯನ್ನು ಹಾಕಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ತಿರುವಳ್ಳೂರು ಪ್ರತಿಮೆ ಹಾಕಿದ್ರು. ಬಹಳ ನೋವು, ಕೇಳೋರೇ ಇಲ್ಲ. ಕನ್ನಡದ ಗಾಂಭೀರ್ಯ ಇಲ್ಲ, ಅಭಿಮಾನ ಇಲ್ಲ. ನಾವು ಹೋರಾಟ ಮಾಡೋದಕ್ಕೆ ಇಳಿದಾಗ ನಮ್ಮ ಬಗ್ಗೆ ಮಾತಾಡ್ತಕ್ಕಂಥವರೇ ಭಾಳ. ಈಗ ನೋಡಿ, ನಾವು ಇವತ್ತೊಂದು ಚಳುವಳಿ ಕರೆ ಕೊಡ್ತೀವಿ, ಇದ್ರ ಬಗ್ಗೆ ಪರ ವಿರುದ್ಧ ಮಾತಾಡ್ತಕ್ಕಂಥವರು ನಾಳೆಯಿಂದ ಶುರುವಾಗ್ಬಿಡ್ತಾರೆ, ನಾಳೆಯಿಂದ ತಕ್ಷಣ ಶುರುವಾಗ್ಬಿಡ್ತಾರೆ. ಅದಕ್ಕೆ ನಾವು ಎಷ್ಟು ಎಚ್ಚರದಿಂದ ನಮ್ಮ ಸ್ನೇಹಿತರುಗಳೆಲ್ಲ ಕೂಡಿಸ್ಕೊಂಡು ನಾವು ಇದನ್ನು ಭದ್ರವಾಗಿ ಮಾಡಬೇಕಾಗತ್ತೆ ಅಂತ ಹೇಳಿ ನಾನು ಗಂಭೀರವಾಗಿ ಚಿಂತನೆ ಮಾಡಿದೆ. ನಮ್ಮಲ್ಲಿ ಇಡೀ ರಾಜ್ಯಕ್ಕೆ, ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ಗಡಿನಾಡು ಅಭಿವೃದ್ಧಿ ಆಗಿಲ್ಲ, ಬೆಳಗಾವಿ ಸಂಪೂರ್ಣ ಮರಾಠಿಗರ ಕೈಲಿದೆ, ಸಂಪೂರ್ಣ. ಹೆಬ್ಬಾಳ್ಕರ್ ಆಗಲಿ, ಅವ್ರು ಯಾರೋ ಸಾಹುಕಾರರು ಅಂತಿದ್ದಾರೆ, ಅವರಾಗಲಿ ಎಲ್ಲರೂ ಮರಾಠಿ ಪರ. ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಾರಿ ಹೇಳ್ತಾರೆ, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಹೋದರೆ ನಾನು ಮೊದಲು ಇಲ್ಲಿಂದ ಮನೆ ಖಾಲಿ ಮಾಡಿ ಅಲ್ಲಿಗೆ ಹೋಗ್ತೀನಿ ಅಂತೇಳಿ ಧೈರ್ಯವಾಗಿ ಹೇಳಿದ್ರು. ನಾವೇನು ಹೇಳ್ದೋ, ಅಲ್ಲಿವರೆಗೆ ಕಾಯಬೇಡಿ, ಈಗಲೇ ನೀವು ಗಂಟು ಮೊಟ್ಟೆ ಎತ್ಕೊಂಡು ಹೊರಟುಬಿಡಿ ಅಂತ ಹೇಳಿದೆ. ನಾನು ಈಗಲೇ ಇರೋ ಕೂಡ್ದು ಅಂತ. ಇದನ್ನು ನಾವೆಲ್ಲ ಹೋಗಿದ್ದು ಅಂತ ಕಾಣುತ್ತೆ. ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷ ಇದು ಇವರು ನಮ್ಮ ಡಿ ಕೆ ಶಿವಕುಮಾರ್ ಇದ್ದ, ಆಮೇಲೆ ಬಂದ. ಅಲ್ಲಿದ್ದವರು ಅಲ್ಲಿ ನಮ್ಮ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಇದ್ದು, ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದೀನಿ, ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ಯಾಯ ಮಾಡಿದ್ದಾರೆ, ಸರಿ ಇಲ್ಲ ಅಂತ. ಸರ್ರಂತ ಬಂದರು. ಡಿ ಕೆ ಬಂದು, ಡಿ ಕೆ ಕೂತ್ಕೊಳ್ಳಪ್ಪ, ನಾನು ಮಾತಾಡ್ತೀನಿ ಇರ್ತಾರೆ. ಆ ಕಾಲದಲ್ಲಿ ಸುಮಾರು ಒಂದು 2 ವರ್ಷ ಆಯ್ತಾ, 3 ವರ್ಷ ಆಗೋಯ್ತು ಇದು. ಈಗ ಏನಾಗಿದೆ, ಯಾಕೆ ಈ ಮಾತು ಹೇಳ್ತೀರಿ ಅಂದರೆ, ಇವ್ರು ಯಾರು ಕನ್ನಡಿಗರ ಪರ ಇಲ್ಲ, ಇವರೆಲ್ಲ ಮರಾಠಿಗಳ ಪರ. ನಾನು ಹೇಳ್ತೀನಿ, ಇವ್ರು ಭದ್ರವಾಗಿ ಹೇಳಿ, ಮರಾಠಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಿದ್ದೀವಿ ಅಂತ ಹೇಳಿ. ಇವರು ಧೈರ್ಯ ಇದೆಯಾ, ಮಾನ ಇದೆಯಾ, ಮರ್ಯಾದೆ ಇದೆಯಾ, ಗೌರವ ಹೇಳಿ. ಇವರು ಒಬ್ರು ಹೇಳಲ್ಲ. ಜಗದೀಶ್ ಶೆಟ್ಟರು ಹೇಳಲ್ಲ. ನಾಟಕ ಅಲ್ಲಿ MP ಆಗಿದೆ, ಹೇಳ್ಸಿ ಅವ್ರ ಕೈಲಿ, ಹೇಳಲ್ಲ. ಯಡಿಯೂರಪ್ಪ ಹೇಳ್ಸಿ, ಯಡಿಯೂರಪ್ಪ ಮಗ ಹೇಳ್ಸಿ, ಪ್ರಹ್ಲಾದ್ ಜೋಶಿ ಹೇಳ್ಸಿ, ಹೇಳಲ್ಲ. ಇವರೆಲ್ಲ ಒಂದು ರೀತಿ ಮಾಡ್ರನ್ ಕದೀಮ್ರು, ಒಂದು ಬಹಳ ತಳುಕು ಬಳುಕು ವಸ್ತರ ಕದೀಮ್ರುಗಳು ಇವರು. ಏನು ತಿಳ್ಕೊಂಡಿದ್ದೀರಿ, ನಮ್ಮ ರಾಜ್ಯದಲ್ಲಿ ಅಸೆಂಬ್ಲಿಲೂ ಒಬ್ಬ ಮಾತಾಡೋನಿಲ್ಲ, ವಿಧಾನ ಪರಿಷತ್ನಲ್ಲಿ ಒಬ್ಬ ಮಾತಾಡೋನಿಲ್ಲ. ನಮ್ಮ ರಾಜ್ಯದ ಗತಿ ಏನಾಗಬೇಕು? ನೀವೇ ನಮ್ಮ ರಾಜ್ಯ. ಈಗ ನೀವು ಕೂತಿದ್ದೀರಲ್ಲ, ನೀವೇ ನಮ್ಮ ರಾಜ್ಯ. ನೀವು
ಕೊನೆಯ ಒಂದು ತೊಟ್ಟು ರಕ್ತ ಇರುವವರೆಗೂ ಈ ನಾಡಿಗಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಿ. ನಾನಂತೂ ಸುಮಾರು ನಿಮಗೆ ನನ್ನ ಹೋರಾಟಗಳು ಅದನ್ನು ಲೆಕ್ಕವಿಲ್ಲದಷ್ಟು ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಿಲ್ಲ. ಸ್ವಲ್ಪ ಅಳ್ಳಾಡಿದ್ರು ನಾನು ಏನೇನೋ ಆಗಬೇಕಾಗಿತ್ತು, ಬೇಕಾಗಿಲ್ಲ. ಕನ್ನಡವೇ ಸಾಕು, ಇದೇ ಸರಿ, ಇದೇ ಹೋರಾಟ. ಇದ್ರ ಮುಂದೆ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನಮಗೆ ಬೆಳಗಾವಿ ಉಳಿಸಬೇಕು, ಇದು ಭಾಳ. ಇಡೀ ಬೆಳಗಾವಿಯ ಸಂಪೂರ್ಣ ಅಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು. DC ತೆಗಿಬೇಕು. ಕಮಿಷನರ್ ಯಾರೋ ಮಾಡ್ರನ ಎಡ್ರ ಯಾರು ಕಮಿಷನರ್ ಎಡಾ ಮಾರ್ಟಿನ್ SP ಎಡಾ ಮಾರ್ಟಿನ್ ಎಡಾ ಮಾರ್ಟಿನ್ ಅಂತ ಅವರು ಇನ್ನು ಯಾರೋ ಇದ್ದಾರೆ. ಪಾಪ ವೈಯಕ್ತಿಕವಾಗಿ ನನಗೇನಿಲ್ಲ, ಅವ್ರ ಕೈಲಿ ಆಗೋದಿಲ್ಲ, ಅವ್ರ ಕೈಲಿ ಆಗೋದಿಲ್ಲ. ಭದ್ರವಾಗಿ ಬೆಳಗಾವಿ ಆಡಳಿತ ಸಂಪೂರ್ಣ ಬದಲಾವಣೆ ಆಗಬೇಕು. ಭದ್ರವಾಗಿರುವ ಕನ್ನಡ ಅಧಿಕಾರಿಗಳನ್ನು ಹಾಕಬೇಕಲ್ಲಿ. ಮಾತೆತ್ತಿದ್ರೆ ಕನ್ನಡಕ್ಕೆ ವಿರುದ್ಧ ಮಾತಾಡಿದ್ರೆ ಅವರಿಗೆ ಬುದ್ಧಿ ಕಲಿಸ್ಬೇಕು. ಅಂಥ ಅಧಿಕಾರಿ ಬೇಕು. ಜಿಲ್ಲಾಧಿಕಾರಿಗಳಿಗೆ ಯಾರು ಅಧಿಕಾರ ಕೊಟ್ಟಿದ್ದು ಮರಾಠಿ ಭಾಷೆಯಲ್ಲಿ? ಅಲ್ಲಿ ಅಧಿಕಾರಿಗಳು ನಿಮ್ಗೆ ಹೇಳ್ತೀರಿ ಗೋವಿಂದ್ ಅವರೇ, ನಮ್ಮ ಸರ್ಕಾರಕ್ಕೂ ಅಯ್ಯೋ ಇವೆಲ್ಲ ಮಾತಾಡಬಾರ್ದು. ಅದು ಒಂಥರ ವಿಚಿತ್ರವಾಗಿದೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಸ್ನೇಹಿತರೆ ಪಾಪ ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಮನೇಲಿ ಕಳ್ತನ ಆದ್ರೂ ಅವರು ಇದು ಮಾಡೋಕ್ಕೆ ಹೋಗಲ್ಲ. ಹೋಮ್ ಮಿನಿಸ್ಟ್ರ್ ಮನೇಲಿ ಹಿಂಬಾಲಿರ್ಬೇಕು, ಕಳ್ತನ ಆಗೋಯ್ತು. ಹೌದಾ, ಯಾವಾಗಾಯಿತು? ಆಯಿತಾ, ಸರಿ, ನಾವು ಅದನ್ನು ಅಧಿಕಾರಿಗಳು ವಹಿಸಿದ್ದೀನಿ, ಅವರು ನೋಡ್ಕೊಳ್ತಾರೆ. ಅಲ್ರಿ ನಿಮ್ಮ ಮನೇಲಿ ಆಗಿರೋದು ಕಣ್ರಿ, ನಮ್ಮ ಮನೇಲಿ ಆದ್ರೂ ಇದು ಕಾನೂನುಬದ್ಧವಾಗಿ ಮಾಡಬೇಕಾಗತ್ತೆ. ಹೇಳಿ ಒಂದು ನಿಮಿಷ, ಕಾನೂನುಬದ್ಧವಾಗಿ ಮಾಡಿ. ಇದು ಹೇಳದೇ ಇದ್ದರೆ ಇವ್ರು ಬೈದೇ ಇದ್ರೆ ಹಂಗೆ ಇವ್ರನ್ನ ಕಾನೂನುಬದ್ಧವಾಗಿ ಮಾಡ್ತೀನಿ. ಪಾಪ ನಾನು ಈಗ ನಾನು ಇದನ್ನ ಹೇಳ್ತಾ ಇದ್ದೀನಿ, ಮುಗಿಸ್ಬಿಡ್ತೀನಿ. ನಮ್ಮ ಸ್ನೇಹಿತರುಗಳು ಭಾಳ MS ಶಿವಸೇನೆ, ಇಲ್ಲಿ ಶಿವಸೇನೆ ಗಡೀಪಾರು ಮಾಡಬೇಕು, MS ನಿಷೇಧ ಮಾಡಬೇಕು. ಬೆಳಗಾವಿ ಜನಕ್ಕೆ ಎಲ್ಲ ಅಧಿಕಾರಿಗಳನ್ನು ತೆಗಿಬೇಕು. ರಾಜಕಾರಣಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ಎಲ್ಲ ಪಾರ್ಟಿಯ ರಾಜಕಾರಣಿಗಳು ಸಂಭಾಜಿ ಪ್ರತಿಮೆ ತೆಗಿಲೇಬೇಕು. ಕಂಡಕ್ಟರ್ ಮೇಲೆ ಹಲ್ಲೆ ತೀವ್ರ ಖಂಡನೆ. ಈ ಬಗ್ಗೆ ಭಾರಿ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು. ಮಹದಾಯಿ ಕಳಸಾ ಬಂಡೂರಿ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ನಿಲ್ಬೇಕು. ನೀವು ಬೆಳಗಾವಿಗೆ ಬರ್ತೀವಿ, ಹುಬ್ಬಳ್ಳಿಗೆ ಬರ್ತೀವಿ, ಮಹದಾಯಿ ಕೈ ಬಿಡೋಕ್ಕಾಗೋದಿಲ್ಲ. ಪ್ರಹ್ಲಾದ್ ಜೋಶಿ ನಾಟಕ ಆಡಬೇಡಪ್ಪ, ಒಳ್ಳೆಯದಲ್ಲ. ಖಂಡಿತ ಮಹದಾಯಿ ನಮಗೆ ಅನ್ಯಾಯ ಆಗಿದೆ, ಅದು ತೀವ್ರ. ಕೊಪ್ಪಳ ಸುತ್ತ ಕಾರ್ಖಾನೆಗಳಿಂದ ಕೊಪ್ಪಳ ಹಾಳಾಗ್ತಾ ಇದೆ. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ, ಏರ್ ಕಟಿಂಗ್ ಬಿಹಾರದವರು, ಸೌತೆಕಾಯಿ ಬಿಹಾರದವರು, ಮಿಠಾಯಿ ಬಿಹಾರದವರು, ಕಡಲೆ ಬೀಜ ಬಿಹಾರ, ಎಲ್ಲ ಬರೀ ಹೊರಗಡೆಯವರು. ಇದು ಯಾರು ಕೇಳೋರಿಲ್ಲ. ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಚ್ಚೋದು ಒಳ್ಳೆಯದು. ಎಲ್ಲ ಅವರೇ, ಈ ಬೆಂಗಳೂರಲ್ಲಿ ಕೊಲೆ ಮಾಡೋರವ್ರೆ, ಕಳ್ತನ ಮಾಡೋರವ್ರೆ, ದರೋಡೆ ಮಾಡೋರವ್ರೆ, ರೇಪ್ ಮಾಡೋರು. ಮೊದಲು ಪರಭಾಷೆಯವ್ರನ್ನ ಹೊರಗಡೆ ಹೋಗಲೇಬೇಕು. ಇದು ಗಂಭೀರವಾಗಿ ಮಹಾರಾಷ್ಟ್ರದಲ್ಲಿ ಹೇಳಿದಿರಿ. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಕೇಂದ್ರ ಸರ್ಕಾರ ನಮಗೆ ಇವತ್ತು ಆಯವ್ಯಯದಲ್ಲಿ ಒಂದು ಬಿಡಿಗಾಸು ಕೊಡಲಿಲ್ಲ. ರೈಲ್ವೆಗಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಿಲ್ಲ, ಹೈದರಾಬಾದ್ ಕರ್ನಾಟಕಕ್ಕಿಲ್ಲ, ಉತ್ತರ ಕರ್ನಾಟಕಕ್ಕಿಲ್ಲ, ಎಲ್ಲೂ ಇಲ್ಲ. ಹೈದರಾಬಾದ್ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಇದು ಬಹಳ. ಇಲ್ಲಿ ಇರುವ ಮರಾಠಿ ಪ್ರತಿಮೆಗಳ ಬಗ್ಗೆ ಭಾಳ ಗಂಭೀರವಾಗಿ ನಾವು
ಚಿಂತೆಯನ್ನು ಮಾಡಬೇಕಾಗಿದೆ. ಇದಕ್ಕಾಗಿ ನಾವು ಕನ್ನಡ ಒಕ್ಕೂಟ 3ನೇ ತಾರೀಕು ರಾಜಭವನ ಮುತ್ತಿಗೆ ಸಮಯ ಹೇಳ್ಬಿಡಿ. ಬೆಳಗಾವಿ ಉಳಿಸಿ ಬೆಳಗ್ಗೆ 11:30 ಗಂಟೆಗೆ 3ನೇ ತಾರೀಕು ರಾಜಭವನ ಮುತ್ತಿಗೆ. 7ನೇ ತಾರೀಕು ಬೆಳಗಾವಿ ಚಲೋ, ಬೆಳಗಾವಿ ಮೆರವಣಿಗೆ 7ನೇ ತಾರೀಕು. 11ನೇ ತಾರೀಕು ಮೇಕೆದಾಟಿಗಾಗಿ ಹತ್ತಿ ಬೆಲೆ ತಮಿಳ್ನಾಡು ಗಡಿ ಬಂದ್. 11ನೇ ತಾರೀಕು ತಮಿಳ್ನಾಡು ಗಡಿ ಬಂದ್. 14ನೇ ತಾರೀಕು 14 ತಾರೀಕು ಮೈಸೂರಿಗೆ, ಮೈಸೂರು, ರಾಮನಗರ, ಮಂಡ್ಯ, ಮೈಸೂರು ಪ್ರತಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಮರಾಠಿ ಗೂಂಡಾಗಳ ವಿರುದ್ಧ MES ವಿರುದ್ಧ 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ. 16ನೇ ತಾರೀಕು ಭಾನುವಾರ ಹೊಸಕೋಟೆ, ಮದ್ರಾಸ್ ರೋಡ್, ಹೊಸಕೋಟೆ ಹೆದ್ದಾರಿ ತಡೆ. ಕನ್ನಡ ಸಂಘಟನೆಗಳು 18ನೇ ತಾರೀಕು ಕನ್ನಡ ಸಂಘಟನೆಗಳ ಸಭೆ ಇಲ್ಲಿ, ಭಾರಿ ಸಭೆ. ಅಂತಿಮವಾಗಿ ಈಗ ಕೊನೆಯ ಹಂತದಲ್ಲಿ ಹೇಳ್ತೀನಿ, ಇವತ್ತು ನಾವು ಸುಮ್ಮನೆ ನಾವೇನೋ ಇಲ್ಲಿ ಆಟ ಆಡೋದಕ್ಕೆ ಸಭೆ ಸೇರಿಲ್ಲ, ಅಥವಾ ನಮಗೇನು 2 ಕಿರೀಟಕ್ಕೆ ಸಭೆ ಸೇರಿಲ್ಲ, ಅಥವಾ ಇಲ್ಲಿ ಯಾವುದೋ ಇಂಕ್ರಿಮೆಂಟ್ ಬತ್ತೇನು ಸಭೆ ಸೇರಿಲ್ಲ. ನಾನು ಭಾಳ ಅತ್ಯಂತ ಕಳಕಳಿಯಿಂದ ಹೇಳ್ತೀನಿ, 22ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಮಾರ್ಚ್ 22 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಏನು 22 ಶನಿವಾರ, 4ನೇ ಶನಿವಾರ, 22 4ನೇ ಶನಿವಾರ. ಅದು ಯಾರು ಮುಚ್ತಾರೋ ಮುಚ್ಚಲ್ಲೋ ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ಹೇಳಿದ್ದೀವಿ, ಈ ನಾಡಿಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ, ಕರ್ನಾಟಕಕ್ಕಾಗಿ ಗೌರವ ಶಕ್ತಿ ಹೆಚ್ಚೋದಕ್ಕೆ, ಕನ್ನಡಿಗರ ಮರ್ಯಾದೆಗಾಗಿ, ಕರ್ನಾಟಕದ ಗೌರವಕ್ಕಾಗಿ, ಕನ್ನಡಿಗರ ಹಿರಿಮೆಗಾಗಿ 22 ಬಂದ್. ನಾನಿವತ್ತು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾರು ನನ್ನ ಕರಿಲ್ಲ ಅಂತ ಮಾತಾಡಬೇಡಿ. ನಾನೀಗ ಪ್ರವೀಣ್ ಕುಮಾರ್ ಶೆಟ್ಟಿನೂ ಕರೆದಿದ್ದೆ, ಪಾಪ ದಿಲ್ಲೋದ್ರೋ ಗೊತ್ತಿಲ್ಲ, ನಾನು ಮಾತಾಡಿದ ನನ್ನ ಹತ್ರ. ಈಗ ಒಂದು ನಿಮಿಷ, ನಾನು ಬಹಿರಂಗವಾಗಿ ನಾರಾಯಣ ಗೌಡರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ, ಅವರು ಬರಬೇಕು. ಅವ್ರು ಬಿಟ್ಟು ಯಾರೇ ಇರಲಿ ಎಲ್ಲರೂ ಬರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀವಿ, ಮುಖ್ಯಮಂತ್ರಿಗಳು ನಮಗೆ ಸಂಪೂರ್ಣ ನಿಮ್ಮ ಬೆಂಬಲ ಕೊಡಬೇಕು. ಇದು ರಾಜಕೀಯ ಅಲ್ಲ, ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ರಾಮಲಿಂಗಾರೆಡ್ಡಿ ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಾವುದೇ ಭೇದ ಭಾವನೆ ಇಲ್ಲದೆ ಇಡೀ ನಿಮ್ಮ ಇಲಾಖೆಗೆ ಬರುವ ಎಲ್ಲ ಬಸ್ಸುಗಳನ್ನು ಆವತ್ತು ನಿಲ್ಲಿಸಲೇಬೇಕು. ಹೋಟೆಲ್ ಮಾಲೀಕರಿಗೆ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ, ನೀವು ಪ್ರತಿ ಸಾರಿನೂ ನಾವು ಮುಚ್ಚೋದಿಲ್ಲ ಅಂತ ಹೇಳ್ತೀರಿ. ನೀವು ನನಗೆ ಭಾಳ ಬೇಕಾದವರು, ದಯಮಾಡಿ ಹೋಟ್ಲ್ ಸಂಪೂರ್ಣ ಒಂದು ದಿನ ಮುಚ್ಚಿ ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಸಿನಿಮಾ ಮೊದಲು ಸಿನಿಮಾ ಇಂಪಾರ್ಟೆಂಟು, ಮೊದಲು ಅನೌನ್ಸ್ ಆಗಬೇಕು. 2-3 ದಿವಸದಲ್ಲಿ
ಗೋವಿಂದ್ ಅವರು ನಿಮ್ಮ ಸಾಹಸ ಮಾಡಿ ಇಡೀ ಕರ್ನಾಟಕದ ಎಲ್ಲ ಚಲನಚಿತ್ರ ಮತ್ತು ಚಿತ್ರದ ಕೆಲಸ ಕಾರ್ಯಗಳು ಸಂಪೂರ್ಣ 22ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಹೇಳಲೇಬೇಕು. ನನಗೆ ಗೊತ್ತಿದೆ ಮಾಲ್ನವರೆಲ್ಲ ಮುಚ್ತಾರೆ, ಮಾತಾಡಿದರೆ ಈಗಾಗಲೇ ಮುಚ್ತಾರೆ, ಅದರದ್ದೇನು ಬೇಕಾಗಿಲ್ಲ. ಯಾವುದು ಸರ್ಕಾರಿ ನೌಕರ ಸಂಘ, ಸರ್ಕಾರಿ ನೌಕರರ ಸಂಘ ಲಾರಿ ನೀವು ಭಾಳ ಗೌರವವಾಗಿ ಹೇಳ್ತೀವಿ, ಬೆಂಬಲ ಕೊಡಿ, ಕಾರ್ಮಿಕರು ಬೆಂಬಲ ಕೊಡಿ, ಲಾರಿ ಕಾರು ಬೆಂಬಲ ಕೊಡಿ, ಲಾರಿ ಮಾಲೀಕರು ಬೆಂಬಲ ಕೊಡಿ, ಎಲ್ಲರೂ ಶಾಲೆ ಭಾಳ ನಿಮ್ಮ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ದಯಮಾಡಿ ರಜಾ ಕೊಡಿ, ಆಸ್ಪತ್ರೆ ವಿನಾಯಿತಿ ಮತ್ತು ಔಷಧಿ ಅಂಗಡಿ ವಿನಾಯಿತಿ, ಮಾಧ್ಯಮ ವಿನಾಯಿತಿ, ಓಲೋ ಓಬಾರ್ ಅವು ಓಡಾಡಬಾರ್ದು. ನಿಮಗೆ ಮಾತ್ರ ನಾವು ರಕ್ಷಣೆನೂ ಕೊಡ್ತೀವಿ. 4 ಜನ ನೋಡಿ ಅಲ್ಲಿ ಹಿಂದೆ ನಗ್ತಾವನ ನೋಡಿ, ಅವನು ಒಂದು ಎಷ್ಟು ದಿವಸ ಆಯ್ತು ಕೇಳಿ ಬಂದು, ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿ. ಸರ್, ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, ಈಗಲೇ ಹೇಳಿ ಎಲ್ಲರಿಗೂ 3ನೇ ತಾರೀಕು ಮಾರ್ಚ್. ಹೌದು, ಒಂದು ನಿಮಿಷ ಯಾಕೆ ಕೇಳ್ತೀರಿ? ಮಾರ್ಚ್ 3ನೇ ತಾರೀಕು ರಾಜಭವನ ಮುತ್ತಿಗೆ, ಅದೆಲ್ಲ ಹೇಳ್ಬಿಟ್ಟಿದ್ದೀರ. ಮಾರ್ಚ್ 3 ಈಗ ನಾಡಿದ್ದು ಬರುತ್ತಲ್ಲ, ಮಾರ್ಚ್ 3 ಎಲ್ಲರೂ ಅಲ್ಲಿ ಸೇರ್ಬೇಕಾವತ್ತು. ಎಲ್ಲರೂ ರಾಜಭವನ ಮುಂದೆ ಕಡ್ಡಾಯವಾಗಿ ಬರಬೇಕು, ದಯಮಾಡಿ ಬರಬೇಕು. ಇದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಇರುವ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೇವೆ, ನಿಮ್ಮ ಸಂಪೂರ್ಣ ಬೆಂಬಲ ನೀಡಬೇಕು. ಅಲ್ಲೇ ಹೋರಾಟವನ್ನು ಮಾಡಬೇಕು. ರೈತ ಸಂಘ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ, ತಾವು ದಯಮಾಡಿ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಇಷ್ಟೇಳಿ ಎಲ್ಲಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರಿಗೆ 2 ಕೈ ಮುಗಿದು ಹೇಳ್ತೀವಿ, ಅತ್ತೈತ ತಕರಾರಿಲ್ಲದೆ ನೇರವಾಗಿ ಸಪೋರ್ಟ್ ಮಾಡಿಬಿಡಿ. ಯಾವುದು ಸಣ್ಣ ಪಣ್ಣ ತಕರಾರು ಮಾಡಬೇಡಿ ದಯವಿಟ್ಟು. ದಲಿತ ಸಂಘಟನೆ, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿಸಿ ಅದಕ್ಕೆ ನೀವು ಹೇಳಿ ಸರಿ, ನಾವು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮ ಕಂಡೀಷನ್ ಇದೆಯಲ್ಲ, ಆ ಕಂಡೀಷನ್ ಇದೆಯಲ್ಲ. ನನ್ನ ಜೀವನದಲ್ಲಿ ಒಂದು ಸಾರಿ ನಾವು ಜಾರಿದ್ದೀವಿ, ತಪ್ಪು. ಬೊಮ್ಮಾಯಿ ಅದು ನನಗೆ ನೋವಾಗುತ್ತೆ. ನಾನು ಹೇಳಿದೆ ಅದನ್ನ. ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ನೋವು ಇನ್ಯಾರೂ ಪಟ್ಟಿಲ್ಲ. ನಾನು ಮುಂದಕ್ಕೆ ಇಟ್ಟು ಕಾಲಿನ ತೆಗೆದೇ ಇಲ್ಲ, ಇದಾಗಿಲ್ಲ. ಹೌದು, ಇನ್ನೂ ಯಾರೇ ಹೇಳಲಿ, 22 ಬಂದ್, ಟೌನ್ ಹಾಲಿಂದ ಮೆರವಣಿಗೆ, ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ವರೆಗೆ ಮೆರವಣಿಗೆ, 22 ಟೌನ್ ಹಾಲಿಂದ ಫ್ರೀಡಮ್ ಪಾರ್ಕ್ ಮೆರವಣಿಗೆ. ಒಂದು ಹೇಳ್ತೀನಿ, ಯಾರು ಇದ್ರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಮಾತಾಡಬೇಡಿ, ಬೇರೆ ಬೇರೆ ಟೀಕೆ ಮಾಡೋಕ್ಕೆ ಹೋಗಬೇಡಿ. ಇದು ನಾಡಿನ ಒಂದು ಅದ್ಭುತವಾದಂಥ ಬಂದ್. ಯಾರು ಅಭಿಮಾನದ ಮೇಲೆ ಮಾತನಾಡಿ ಈ ಸಾರ್ವಜನಿಕ ಜಾಲತಾಣದಲ್ಲಿ ಏನೇನೋ ಮಾತಾಡಕ್ಕೆ ಹೋಗಬೇಡಿ. ನೇರವಾಗಿ ಕನ್ನಡ ಪರ ನಿಲ್ಲಬೇಕು ಹೇಳಿ. ಎಲ್ಲ ಕನ್ನಡ ಪರ ಎಲ್ಲೆಲ್ಲೂ ನೀವು ಸಾಮಾಜಿಕ ಜಾಲತಾಣ ಸಂಪೂರ್ಣ 22ರವರೆಗೆ ಯಾವ ಇದು ತೆಗೆದ್ರು ಬಂದ್ ಬಂದ್ ಬಂದ್. 22 ಬಂದ್, 22 ಕರ್ನಾಟಕ ಬಂದ್.